ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಕೆ, ಚಾಲೆಂಜರ್ಸ್ ಯೂತ್ ಫೋರಂ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ. ಪ್ರಮುಖವಾಗಿ ನಾನು ಪ್ರತಿಷ್ಠಿತ ಆರ್.ಎಲ್. ಜಾಲಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಅಂದರೆ HOD ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ತುಂಬಾ ಸೂಕ್ಷ್ಮವಾದ ವಿಚಾರ ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಅಂಡ್ ನ್ಯೂಸ್ ನಿಮ್ಮ ಮುಂದೆ ನಾನು ಮಾತನಾಡಬೇಕಾಗುತ್ತೆ. ಈ ದಿನ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಾಯಕ ನಟ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರವನ್ನು ನಾನು ನೋಡಿರ್ತೀನಿ. ನೋಡಿದಾಗ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಸಿನಿಮಾ 7:30 ಶೋಗೆ ಹೋಗಿ ಬಂದೆ. ನಾನು 10:30 ಆಗಿತ್ತು ಮನೆಗೆ ಬಂದಾಗ. ನೈಟ್ ಪೂರ್ತಿ ನಾನು ನಿದ್ದೆ ಮಾಡಿಲ್ಲ. ಯಾಕೆಂದ್ರೆ ಸಿನಿಮಾದ ಬಗ್ಗೆ ಮತ್ತೆ ಮಾತಾಡ್ತೀನಿ, ಬಟ್ ಆ ಸಿನಿಮಾದ ಬಗ್ಗೆ ಯೂಸ್ ಮಾಡಿರುವಂತಹ ಅದರಲ್ಲಿ ಕೊಟ್ಟಿರುವಂತಹ ಒಂದು ಮೆಸೇಜ್ ನೋಡಿದಾಗ ತುಂಬಾ ಆಶ್ಚರ್ಯ ಆಗುತ್ತೆ. ದಯವಿಟ್ಟು ಇವತ್ತು ಈ ವಿಚಾರದ ಬಗ್ಗೆ ನಾನು ತುಂಬಾ ಮಾತನಾಡಬೇಕು ಅಂತ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಡ್ರಗ್ಸ್ ಇವತ್ತಿನ ಯುವ ಪೀಳಿಗೆನ ಹಾಳು ಮಾಡ್ತಾ ಇರುವಂತದ್ದು. ಡ್ರಗ್ಸ್ ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅಂತ ದುನಿಯಾ ವಿಜಯ್ ಅವರು ಅದ್ಭುತವಾಗಿ ಆ ಚಿತ್ರದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಒಬ್ಬ ಪ್ರೊಫೆಸರ್ ಆಗಿ ವಿಡಿಯೋ ಮಾಡೋದಕ್ಕೆ ಮೇನ್ ಕಾರಣ ಏನಂದ್ರೆ, ಇವತ್ತು ಇಡೀ ದೇಶಾದ್ಯಂತ ತುಂಬಾ ಚಿಕ್ಕ ವಯಸ್ಸಿಗೆ ಮಕ್ಕಳು ಸಾಯ್ತಾ ಇದ್ದಾರೆ. ತುಂಬಾ ಚಿಕ್ಕ ವಯಸ್ಸಿಗೆ 25-26 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. 24 ವರ್ಷದ ಹುಡುಗಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಈ ಹಿಂದೆ ನಮ್ಮ ಈ ಹಿರಿಯರು ಪೂರ್ವಿಕರು ಏನಿದ್ರು ಅವರೆಲ್ಲ 80-90 ವರ್ಷ ಏನಕ್ಕೆ ಬದುಕ್ತಾ ಇದ್ರು ಅಂದ್ರೆ ಅವ್ರು ತಿಂತಾ ಇದ್ದಂತ ಊಟ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಏನಕ್ಕೆ ಸಾಯ್ತಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ 108 ಚಟಗಳನ್ನ ಅವರು ಅಳವಡಿಸ್ಕೊಂತ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಿಗೆ ಡ್ರಗ್ಸ್ ಆಗಿರ್ಬೋದು, ಈ ಗಾಂಜಾ ಆಗಿರ್ಬೋದು ಯಾವುದು ಬಂದಿಲ್ಲ. ಬಂದರೂ ಅದು ಪ್ರಮಾಣ ಕಡಿಮೆ ಇದೆ. ಬಟ್ ಬ್ಯಾಂಗ್ಳೂರ್ ಸಿಟಿ ಅಂತ ಕಡೆ ಸುಮಾರು 30% ಅಂತ ಯುವಕರು, ವಿದ್ಯಾರ್ಥಿಗಳು ಮತ್ತು ಯುವಕರು ನಾವೇನು ಕರಿತೀವಿ, ಅವರು ಈ ಒಂದು ಚಟಗಳಿಗೆ ತಮ್ಮನ್ನ ತಾವು ಒಳಪಡಿಸಿಕೊಂಡು ತಂದೆ ತಾಯಿಗಳಿಗೆ ತುಂಬಾ ನೋವು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಇದೇ ರೀತಿ ಗಾಂಜಾ ಇದೇ ರೀತಿ ಯುವಕರನ್ನ ಸೆಳೆದು ಎಷ್ಟೋ ಜನಗಳ ಜೀವನ ಹಾಳು ಮಾಡ್ತಾ ಬಂತು. ಈಗ ತುಂಬಾ ವರ್ಷಗಳ ಹಿಂದೆ ಈ ಕುಕೇನ್ ಮತ್ತು ತುಂಬಾ ಹಲವಾರು ಡ್ರಗ್ಸ್ಗಳು ಆಲ್ರೆಡಿ ಯುವಕರು ಅದಕ್ಕೆ ದಾಸರಾಗಿದ್ರು, ಅದರಿಂದ ಜೀವನ ಕಳ್ಕೊಂಡ್ರು. ಈಗ ಮತ್ತೊಂದು ಟೈಡಲ್ ಅಂತ ಒಂದು ಭಯಂಕರವಾದಂತಹ ಒಂದು ಡ್ರಗ್ಸ್ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಬಂದಿದೆ. ಯುವಕರಿಗೆ ಅವ್ರಿಗೆ ಗೊತ್ತಿಲ್ಲದ ತರ ಅವರು ಅವ್ರ ಜೀವನ ಹಾಳು ಮಾಡ್ಕೊಂತ ಬರ್ತಾ ಇದ್ದಾರೆ. ಈ ಡ್ರಗ್ಸು ಪ್ರಮುಖವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡ್ತಾರೆ ಅಂತ ವಿಚಾರ ನಾನು ಓದಿ ತಿಳ್ಕೊಂಡಿದ್ದೀನಿ. ಅದರ ಜೊತೆಲಿ ಈ ಡ್ರಗ್ಸ್ನ ಮತ್ತು ಹಲವಾರು ಬೇರೆ ಡ್ರಗ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ರ್ಯಾಟ್ ಪಾಯ್ಸನ್ ಮತ್ತು ಅದನ್ನ ಪೈನ್ ಕಿಲ್ಲರ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರಂತೆ. ಅದನ್ನ ನೀವು ತಗೊಂಡಾಗ ಅದು ಬ್ರೈನ್ಗೆ ಹೋಗಿ ಮತ್ತೆ ನರಗಳೆಲ್ಲ ವೀಕ್ ಆಗಿ ಮನುಷ್ಯ ಯಾವಾಗಂದ್ರವೇ ಸಾಯ್ತಿದ್ದಾನೆ. ತುಂಬಾ ಚಿಕ್ಕ ವಯಸ್ಸು ಮಕ್ಕಳು ಸಾಯ್ತಾ ಇರೋಕೆ ಇದು ಒಂದು ಕಾರಣ ಅಂತ ಹೇಳೋದಕ್ಕೆ ಈ ಮುಖಾಂತರ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಒಬ್ಬ ಪ್ರೊಫೆಸರ್ ಆಗಿ ನಾನು ಏನಕ್ಕೆ ಈ ಮಾತುಗಳು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ಟೀಚರ್ ಆದವರು ಹೇಳಿದ್ರೆ ಇಡೀ ಪ್ರಪಂಚನೇ ಕೇಳುತ್ತೆ. ಒಬ್ಬ ಟೀಚರ್ ಇರೋ ಶಕ್ತಿ ಅಂದ್ರೆ ಯಾರನ್ನು ಯಾವತ್ತು ಬೇಕಾದ್ರೂ ಚೇಂಜ್ ಮಾಡೋದು ಪವರ್ ಟೀಚರ್ ದೇವರು ಕೊಟ್ಟಿದ್ದಾನೆ. ತಂದೆ ತಾಯಿ ಬಿಟ್ರೆ ಮಕ್ಕಳು ಕೇಳೋದು ಶಿಕ್ಷಕರ ಮಾತು ಮಾತ್ರ. ದಯವಿಟ್ಟು ಎಲ್ಲಾ ಟೀಚರ್ಸ್, ಎಲ್ಲಾ ಪ್ರೊಫೆಸರ್ಸ್, ಪ್ರತಿಯೊಬ್ಬರಲ್ಲೂ ನನ್ನ ಮನವಿ ಏನಂದ್ರೆ, ಪಾಠ ಮಾಡ್ತಾ ಅವಾಗವಾಗ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಾ ಹೋಗಿ, ಮೋಟಿವೇಶನಲ್ ಸ್ಪೀಚಸ್ ಮಾಡ್ತಾ ಹೋಗಿ. ನಾನು ಒಬ್ಬ ಮೋಟಿವೇಶನಲ್ ಸ್ಪೀಕರ್, ತುಂಬಾ ಕಡೆ ಸ್ಪೀಚಸ್ ಕೊಟ್ಟಿದ್ದೀನಿ. ಇನ್ನು ಮುಂದೆ ಪ್ರತಿಯೊಂದು ಸ್ಪೀಚರ್ ಸಹ ಇದನ್ನ ಆಡ್ ಮಾಡ್ಕೊಂತ ಬರ್ತೀನಿ. ದಯವಿಟ್ಟು ಟೀಚರ್ಸ್ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮನೆಯಲ್ಲೂ ಸಹ ಚಿಕ್ಕ ಮಕ್ಕಳಿದ್ದಾರೆ. ಆ ಚಿಕ್ಕ ಮಕ್ಕಳು ನಾವೇನಾದ್ರೂ ಹೇಳ್ಕೊಡಕ್ ಹೋದ್ರೆ, ಇಲ್ಲ ನೀವ್ ಹೇಳೋದು ಕರೆಕ್ಟ್ ಅಲ್ಲ, ನಮ್ ಟೀಚರ್ ಹೇಳಿದೆ ಕರೆಕ್ಟ್ ಅಂತಾರೆ. ಅಂದ್ರೆ ಏನಕ್ಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾವಿಷ್ಟೆಲ್ಲ ಓದಿದ್ರು ಸಹ ಅವ್ರ ಟೀಚರ್ಗೆ ಇರುವಂತ ಒಂದು ಬೆಲೆ, ಆ ಗೌರವ ಮಕ್ಕಳು ಟೀಚರ್ ಹೇಳಿದ್ದೇ ರೈಟ್ ಅಂತಾರೆ. ಅಂದ್ರೆ ಟೀಚರ್ ಒಂದು ದೇಶನ ಹಾಗೂ ಯುವಕರನ್ನ ಹಾಗೂ ಮಕ್ಕಳನ್ನ ಚೇಂಜ್ ಮಾಡೋ ಪವರ್ ಇದೆ. ದಯವಿಟ್ಟು ಎಲ್ಲ ಶಿಕ್ಷಕರು ಕ್ಲಾಸ್ ಮಾಡ್ತಾ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಿ. ತುಂಬಾ ಪರಿಸ್ಥಿತಿ ಕೆಡ್ತಾ ಇದೆ. ಅದರ ಜೊತೆಲೆ ಎಲ್ಲ ಸಂಘಟನೆಗಳು, ಇವತ್ತು ಸಂಘಟನೆಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಸಂಘಟನೆಗಳಾಗಿರ್ಬೋದು, ಹಲವಾರು ಸಮಾಜಮುಖಿ ಸಂಘಟನೆಗಳು, ಎಷ್ಟೋ ವಿಚಾರಕ್ಕೆ ನಾವು ಪ್ರತಿಭಟಿಸ್ತೀವಿ, ಎಷ್ಟೋ ವಿಚಾರಕ್ಕೆ ನಾವು ಸಹಕರಿಸ್ತೀವಿ. ಈ ವಿಚಾರ ಮಾತ್ರ ತುಂಬಾ ಸೆನ್ಸಿಟಿವ್ ವಿಚಾರ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ದಯವಿಟ್ಟು ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಇದರ ಬಗ್ಗೆ ಉಗ್ರವಾದ ಪ್ರತಿಭಟನೆ ಮಾಡಿ ಸಮಾಜನ ಉಳಿಸಬೇಕಾಗುತ್ತೆ. ಯಾಕೆಂದ್ರೆ ಸಮಾಜ ಆಲ್ರೆಡಿ ತುಂಬಾ ವಿಚಾರಗಳಲ್ಲಿ
ಅರ್ಧ ಕೆಟ್ಟೋಗಿದೆ ಹೇಳ್ಬೇಕು ಅಂದ್ರೆ, ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ತುಂಬಾ ಕೆಡ್ತಾ ಇದೆ ಅಂತ ವಿಚಾರ ಬಂದ್ರೆ. ಇದು ಡ್ರಗ್ಸ್ ಅಂದ್ರೆ ಯುವಕರು ಮುಂದಿನ ಪೀಳಿಗೆ ನಾಶ ಆಗೋಗ್ಬಿಡುತ್ತೆ. ಮುಂದಿನ ಪೀಳಿಗೆ ನಾಶ ಆದ್ರೆ ನಾವು ಮುಂದೆ ಭವಿಷ್ಯ ಹೆಂಗೆ? ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಆಗಬೇಕು. ಈಗಾಗಲೇ ನಾನು ಕೆಲವು ವಿಚಾರದ ಬಗ್ಗೆ ಮಾತಾಡಬೇಕು ಅಂದ್ರೆ, ಹಿಂದೆ ನಮ್ಮ ಹಿರಿಯರು ಏನು 80 ವರ್ಷ 90 ವರ್ಷ ಓದ್ತಾ ಇದ್ರು, ಅವ್ರು ತಿಂತಾ ಇದ್ದಂತ ಊಟ ಆ ರೀತಿ ಇತ್ತು, ಪ್ರಕೃತಿಯ ನಡುವೆ ಅವ್ರ ಜೀವನ ನಡೆಸ್ತಾ ಇದ್ರು. ಇವತ್ತು ನಾವು ತಿಂತಿರೋ ಊಟ ರಾಸಾಯನಿಕವಾಗಿದೆ. ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಗೋಡಂಬಿ ಬಂದಿದೆ. ಪ್ರತಿಯೊಂದು ಮೋಸ, ಪ್ರತಿಯೊಂದರಲ್ಲೂ ಮೋಸ. ಈ ಬೇಕರಿ ಪದಾರ್ಥಗಳಲ್ಲೂ ಸಹ ಅವ್ರು ಕೆಮಿಕಲ್ ಸ್ಪ್ರೇ ಮಾಡ್ತಿದ್ದಾರೆ ಕೆಟ್ಟೋಗಬಾರ್ದು ಅಂತ. ಈ ರೀತಿ ನಾವು ಊಟ, ಈ ರೀತಿ ನಾವು ತಿಂಡಿಗಳು ತಿಂತಾ ಇದ್ರೆ ಮಕ್ಕಳ ಆರೋಗ್ಯ ಹದಗೆಡದೆ ಏನಾಗುತ್ತೆ ಹೇಳಿ? ಮೊದಲೆಲ್ಲ 6 ತಿಂಗಳು ಒಮ್ಮೆ ಒಂದ್ಸತಿ ಹಾಸ್ಪಿಟಲ್ಗೆ ಹೋಗ್ತಿದ್ರು. ಇವತ್ತು ಪ್ರತಿ 15 ತಿಂಗಳಿಗೆ ಮನೆಗಳಲ್ಲಿ ನೀವು ಬೇಕಾದ್ರೆ ನೋಡಿ ಟ್ಯಾಬ್ಲೆಟ್ಗಳು ಸ್ಟಾಕ್ ಇಟ್ಕೊಂಡಿದ್ದಾರೆ. ಅಂತ ಒಂದು ಪರಿಸ್ಥಿತಿ ಬರೋ ಕಾರಣ ಆ ಫುಡ್. ದುಡ್ಡು ಮಾಡೋಕ್ಕೋಸ್ಕರ ಯಾವ ಲೆವೆಲ್ಗೆ ಇಳಿತಿದ್ದಾರೆ ಜನ ಅಂದ್ರೆ, ಸಿಕ್ಕಿಂದೆಲ್ಲ ಮಿಕ್ಸ್ ಮಾಡಿ ತಿನ್ನಿಸಿ ಮೋಸ ಮಾಡ್ತಿದ್ದಾರೆ. ಇವನ್ ಕುಕ್ಕಿಂಗ್ ಆಯಿಲ್ ಸಹ ಕಲಬೆರಕೆ ಬರ್ತಾ ಇದೆ. ಇಂಥ ಒಂದು ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದರ ಜೊತೆಯಲ್ಲಿ ಈಗ ಆಲ್ರೆಡಿ ಇಷ್ಟೆಲ್ಲ ಕೆಟ್ಟ ಹೋಗ್ತಾ ಇದೆ. ಅದರಲ್ಲೂ ಡ್ರಗ್ಸ್ ಅಂತ ಬಂತು ಅಂದ್ರೆ ಮಿನಿಮಮ್ 30 ವರ್ಷಕ್ಕೆ ಒಬ್ಬ ಮನುಷ್ಯ ಸಾಯ್ತಾನೆ ಅಂತ ಒಂದು ಇಂಟರ್ವ್ಯೂದಲ್ಲಿ ದುನಿಯಾ ವಿಜಯ್ ಅವರು ಕೇಳಿದಾಗ ನನಗೆ ನಿಜವಾಗೂ ನನಗೆ ನಿದ್ದೆ ಬಂದಿಲ್ಲ. ನನಗೆ ಏನಾಗ್ತಿದೆ ಇದರ ಬಗ್ಗೆ ಉಗ್ರವಾದ ಹೋರಾಟ ಮಾಡಬೇಕು ಸಂಘಟನೆಗಳು, ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಸಹ ಇದರ ಬಗ್ಗೆ ಕ್ಲಾಸಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ತಿಳಿಸಬೇಕು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಡ್ರಗ್ಸ್ ಮತ್ತೆ ಈ ಗಾಂಜಾ ಇದಕ್ಕೆ ಅಡಿಕ್ಟ್ ಆದ ಮಕ್ಕಳು ಅವರು ಮಾತ್ರ ನಾಶ ಆಗ್ತಿಲ್ಲ, ಅವ್ರ ಕುಟುಂಬಕ್ಕೆಲ್ಲ ನೋವು ಕೊಡ್ತಾರೆ. ಇಡೀ ಅವ್ರ ಕುಟುಂಬ ತಲೆ ಎತ್ತದಂಗೆ ಮಾಡ್ತಾರೆ. ಮತ್ತ ಆ ನೋವು ಪೇರೆಂಟ್ಸ್ ಕೊಡ್ತಿರಲ್ಲ. ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಹುಡುಗ ಡ್ರಗ್ಸ್ ತೊಗೊಂಡು ಕೈಯೆಲ್ಲ ಕೊಳ್ತೋಗಿದೆ. ಎಂಥ ಒಂದು ಕೆಟ್ಟ ಪರಿಸ್ಥಿತಿ ಇದು. ಈ ವಿಚಾರ ನಾನು ನಿಮ್ಮ ಮುಂದೆ ಹೇಳ್ಬೇಕು ಅಂತ ಅಂದಾಗ ತುಂಬಾ ನೋವಾಯ್ತು. ಇವತ್ತು ರಿಹ್ಯಾಬ್ಗಳಲ್ಲಿ ಇವತ್ತರ ಆಗಿದ್ದ ಹುಡುಗರನ್ನ ಇವತ್ತು ರಿಹ್ಯಾಬ್ಗಳಲ್ಲಿ ಕೂಡಾಕ್ಬಿಟ್ಟು ಟ್ರೈನಿಂಗ್ ಕೊಟ್ಟು ಮೋಟಿವೇಶನ್ ಮಾಡ್ತಿದ್ದಾರೆ. ಅಂತ ಒಂದು ಪರಿಸ್ಥಿತಿ ಯಾರು ಹೋಗ್ಬಾರ್ದು ಅನ್ನೋ ಒಂದು ಮನವಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಎಲ್ಲ ನಾನು ಪ್ರಿಯ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ, ದಯವಿಟ್ಟು ಎಲ್ಲರೂ ಸಹ ಭೀಮಾ ಸಿನಿಮಾ ನೋಡಿ. ಒಬ್ಬ ದುನಿಯಾ ವಿಜಯ್ ಅವರು ಒಬ್ಬರು ಅದ್ಭುತವಾದ ನಟರು, ಅದರ ಬಗ್ಗೆ ಎರಡು ಮಾತಿಲ್ಲ. ಅವರು ಕಮರ್ಷಿಯಲ್ ಫಿಲಂ ಮಾಡ್ತಿದ್ರು. ಹಿಂದೆ ಸಹ ಹಲವಾರು ನಟರು, ದೊಡ್ಡ ಮೇರು ನಟರು ಸಹ ಈ ತರ ಒಂದು ಡ್ರಗ್ಸ್ ಹಾಗೂ ಸಮಾಜಮುಖಿ ಸಿನಿಮಾ ಮಾಡಿದ್ರು. ಬಟ್ ದುನಿಯಾ ವಿಜಯ್ ಅವರು ಮಾಡಿದ್ರಲ್ಲ ಭೀಮಾ, ಅಂತ ಒಂದು ಅದ್ಭುತವಾದ ಸಿನಿಮಾ ಇಡೀ ಇಂಡಿಯಾದಲ್ಲೇ ಬಂದಿಲ್ಲ. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಇಡೀ ಇಂಡಿಯಾದಲ್ಲಿ ಆ ತರ ಸಿನಿಮಾ ಬಂದಿಲ್ಲ. ನಾನು ಕ್ಯಾಶುಯಲ್ ಆಗೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ, ಯಾಕಂದ್ರೆ ದುನಿಯಾ ವಿಜಯ್ ಫಿಲಂ ಅಂದ್ರೆ ಫೈಟ್ಸ್ ಎಲ್ಲ ಇರುತ್ತೆ ಅಂತ. ಆ ವ್ಯಕ್ತಿ ಇಂಥ ಒಂದು ಅದ್ಭುತವಾದ ನಟ ಅಂತ ಗೊತ್ತಿತ್ತು, ಇಂಥ ಒಂದು ಅದ್ಭುತವಾದ ನಿರ್ದೇಶಕ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಂಥ ಮೆಸೇಜ್ ಅದು, ಎಂಥ ಮೆಸೇಜು. ಕೈ ಮೈ ಎಲ್ಲ ರೋಮಾಂಚನ ಆಗ್ಬಿಡುತ್ತೆ. ಅವತ್ತು ನೈಟ್ ಬಂದು 10:30 ನನಗೆ ಕಾಡಿದ ಫಿಲಮ್, ನೈಟ್ ಪೂರ್ತಿ ನಿದ್ದೆ ಹೋಗಿಲ್ಲ ನಾನು. ಮತ್ತೆ ಇನ್ನೊಂದ್ಸತಿ ನೋಡ್ತೀನಿ ಆ ಫಿಲಂ. ಏನಕ್ಕೆ ಎಂಟರ್ಟೈನ್ಮೆಂಟ್ ನೋಡಲ್ಲ, ಆ ಸೂಕ್ಷ್ಮತೆ ತಿಳ್ಕೊಳಕ್ಕೆ. ಒಬ್ಬ ಉಪೇಂದ್ರ, ನನ್ನ ಪ್ರಕಾರ ಉಪೇಂದ್ರ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಬ್ಬ ಲೆಜೆಂಡರಿ ನಿರ್ದೇಶಕ. ಅವ್ರ ತರ ಥಿಂಕ್ ಮಾಡೋಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದು ಬಿಟ್ರೆ ಒಂದು ಕಮರ್ಷಿಯಲ್ ಆಗಿ ಒಂದು ಸಮಾಜಕ್ಕೋಸ್ಕರ ಒಂದು ಸಂದೇಶ ಕೊಟ್ಟಂತ ಮಹಾನ್ ನಿರ್ದೇಶಕ ಅಂದ್ರೆ ನನ್ನ ಪ್ರಕಾರ ದುನಿಯಾ ವಿಜಯ್ ಅವರಿಗೆ ಈ ಮೂಲಕ ಸಮಾಜದ ಪರವಾಗಿ ನಾನು ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನೀವು ಕೊಟ್ಟಿದ್ದಂತಹ ಒಂದು ಸಿನಿಮಾ ಅದು ಬಿಸ್ನೆಸ್ ಪರ್ಪಸ್ಗಲ್ಲ, ಸಮಾಜ ತಿದ್ದೋದಕ್ಕೋಸ್ಕರ ನೀವು ಮಾಡಿದಂತ ಒಂದು ಮಹಾನ್ ಪ್ರಯತ್ನ. ದುನಿಯಾ ವಿಜಯ್ ಅವರೇ, ಇಲ್ಲಿಂದ ನಿಮಗೆ ನಾನು ಸಹಸ್ರಾರು ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ನಿಮ್ಮ ಒಂದು ಪ್ರಯತ್ನ ಇದೇ ರೀತಿ ಮುಂದೆ ಸಾಗಲಿ. ನಾವು ಸಹ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ. ಇದರ ಜೊತೆಯಲ್ಲಿ ಡ್ರಗ್ಸ್ ಒಂದಲ್ಲ, ಇನ್ನೂ ಒಂದು ಮಹಾಮಾರಿ ಕಾಡ್ತಿದೆ ಮಕ್ಕಳಲ್ಲಿ, ಮೊಬೈಲ್ ನೋಡೋದು. ತುಂಬಾ ಜನ ಪೇರೆಂಟ್ಸ್ ಮಕ್ಕಳು ಒಬ್ಬೊಬ್ಬರೇ ಇದ್ರೆ ಒಂದ್ಸತಿ ಒಂದು ಕಣ್ಣಿಟ್ಟಿರಿ ಏನ್ ಮಾಡ್ತಿದ್ದಾರೆ ಅಂತ. ಇವತ್ತು ಮಕ್ಕಳು ಮೊಬೈಲ್ ತಗೊಂಡು ಹೋಗ್ಬಿಟ್ಟು ರೂಮಲ್ಲಿ ಸೇರ್ಕೊಳ್ತಾರೆ. ರೂಮಲ್ಲಿ ಸೇರ್ಕೊಂಡು ನೈಟ್ ಎಲ್ಲ ಮೊಬೈಲ್ ನೋಡ್ತಿದ್ದಾರೆ. ನೈಟ್ ಎಲ್ಲ ಮೊಬೈಲ್ ನೋಡಿ ಯಾವ ರೀತಿ ಅಡಿಕ್ಟ್ ಆಗ್ತಿದ್ದಾರೆ ಅಂದ್ರೆ, ಮತ್ತೆ ಅವ್ರ ಕೈಲಿ ಮೊಬೈಲ್ ನೋಡಿಲ್ಲ ಇರಕ್ಕೆ ಆಗೋದಿಲ್ಲ, ಆ ಲೆವೆಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ಮೊಬೈಲ್ ಮಕ್ಕಳು ನೋಡ್ತಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಸ್ವಲ್ಪ ಪ್ರೀತಿ ನೋಡಿಸಿ, ಸ್ಟ್ರಿಕ್ಟ್ ಆಗಿರಿ ಮಕ್ಕಳ ಹತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಒಬ್ಬ ಪ್ರಜೆಯಾಗಿ ಇಡೀ ನಾಡಿಗೆ ನನ್ನ ಒಂದು ಮನವಿ ಏನಂದ್ರೆ, ಎಲ್ಲಾ ಸಂಘಟನೆಗಳು, ಮೀಡಿಯಾದ ಮಿತ್ರರು, ಮೀಡಿಯಾದ ಗೌರವಾನ್ವಿತರು ಎಲ್ಲರೂ ಸಹ ಈ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ತಲೆ ಎತ್ತಿದ್ದಾರೆ ಹೋರಾಟಕ್ಕೆ, ಎಲ್ಲರೂ ಕೈ ಜೋಡಿಸೋಣ. ಇದರಲ್ಲಿ ಯಾವುದೇ ತರ ಸ್ವರ್ಥ ಬೇಡ. ದುಡ್ಡು ಮಾಡೋಕ್ಕೆ 1000 ದಾರಿ ಇದೆ. ಮಕ್ಕಳ ಜೀವನ ಜೊತೆ ಆಟಾಡಿ ದುಡ್ಡು ಮಾಡೋದು ಅವರಂತ ಒಂದು ಕೆಟ್ಟ ಮನಸ್ಥಿತಿ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಅನೇಕ ಸಂಘಟನೆಗಳಿದೆ. ನಮ್ಮ ಸಾಹೇಬರು ಹಾಗೂ ನಮ್ಮ ಗೌರವಾನ್ವಿತರಾದಂತಹ ದೊಡ್ಡಬಳ್ಳಾಪುರದ ಒಬ್ಬ ಮಹಾನ್ ವಕೀಲರು ಶ್ರೀಯುತ ರವಿ ಮಾಂಕುಂಡ ಸಾಹೇಬರ, ನಮ್ಮದು ಇನ್ನೊಂದು ಕನ್ನಡ ಪರ ಸಂಘಟನೆ ಇದೆ, ಚಿರೋರಣಿ ಕನ್ನಡಾಂಬೆ ಹೋರಾಟ ಸಮಿತಿ ಅಂತ. ಆ ಸಂಘಟನೆಯಿಂದ ಸಹ ಒಂದು ಪ್ರತಿಭಟನೆಗೆ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ.
ಅವರು ಯಾವತ್ತೂ ಸಹ ಸಮಾಜಮುಖಿ ಹೋರಾಟ ಮಾಡೋದ್ರಲ್ಲಿ ಎತ್ತಿದ ಕೈ. ಅವರಲ್ಲೂ ಮನವಿ ಮಾಡಿಕೊಂಡು ಇದರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹ ಯೂತ್ಸ್ಗೆ, ನಾನು ಯಾವತ್ತು ಯಾವ ಫಿಲಮ್ ನೋಡಿ ಅಂತ ನಾನು ಯಾವತ್ತು ಯಾರಿಗೂ ಹೇಳಿಲ್ಲ. ನಾನು ಮತ್ತೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀನಿ, ದಯವಿಟ್ಟು ಭೀಮಾ ಸಿನಿಮಾ ನೋಡಿ, ದಯವಿಟ್ಟು ಭೀಮಾ ಸಿನಿಮಾ ನೋಡಿ, ಎಂಟರ್ಟೈನ್ಮೆಂಟ್ ನೋಡಬೇಡಿ, ಅದ್ರಲ್ಲಿ ಕೊಟ್ಟಿರೋ ಮೆಸೇಜ್ ನೋಡಿ. ನಾನು ಹೇಳ್ತಾ ಇದ್ದಲ್ಲ, ನಿದ್ದೆ ನನಗೆ ಬಂದಿಲ್ಲ ಅವತ್ತು. ಅಂತ ಒಂದು ಅದ್ಭುತವಾದ ಸಿನಿಮಾ ಅದು. ಈ ರೀತಿ ಸಮಾಜಕ್ಕೆ ಆಗ್ತಾ ಹೋದ್ರೆ ಮುಂದಿನ ಪೀಳಿಗೆ ತುಂಬಾ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಮಾತನಾಡಿದ್ದೀನಿ, ದಯವಿಟ್ಟು ಎಲ್ಲರೂ ಸಹ ಸಹಕರಿಸಿ. ಮತ್ತೊಮ್ಮೆ ದೊಡ್ಡಬಳ್ಳಾಪುರದಿಂದ ಗೌರವಾನ್ವಿತ ಒಬ್ಬ ಮಹಾ ನಿರ್ದೇಶಕ, ಒಬ್ಬ ನಟ ದುನಿಯಾ ವಿಜಯ್ ಹಾಗೂ ಅವರ ತಂಡಕ್ಕೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.